Sir, this is a PET bottle crushing machine anta. The in-house developed based in Hubli, Karnataka. So ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮಿಟಿಗೇಟ್ ಮಾಡೋಕ್ಕೆ ಲಾಯ್ಟ್ರಿಂಗ್ ಆನ್ ರೋಡ್ಸ್ ಆನ್ ಪಬ್ಲಿಕ್ ಪ್ಲೇಸಸ್ ಟು ಮಿಟಿಗೇಟ್ ದಟ್ ವಿ ಹ್ಯಾವ್ ಡಿಸೈನ್ ದ ಇನ್-ಹೌಸ್ ಮೆಷಿನರಿ ಆರ್ ಸೊಲ್ಯೂಷನ್ ಕಾಲ್ಡ್ PET bottle crushing machine. ಅದೇನು ಮಾಡುತ್ತೆ ಅಂದರೆ ಯೂಸರ್ ಫೀಡ್ಸ್ 500 ml, 250 ml or 1 liter up to 2 liter PET bottle crushing. ಅದು ಮಿಷಿನ್ ಕ್ರಶ್ ಆಗಿ ಟು ಎಜುಕೇಟ್ ಆ್ಯಂಡ್ ಮೇಕ್ ಮೋರ್ ಅವೇರ್ನೆಸ್ ಟು ದ ಪಬ್ಲಿಕ್. 2 ಬಾಟಲ್ ಹಾಕಿದ್ರೆ ಯೂಸರ್ ಫೀಡ್ಸ್ 1 rupee ರಿವಾರ್ಡ್ ಕಾಯಿನ್ ಬರುತ್ತೆ. ವಿ ಹ್ಯಾವ್ ಡಿಸೈನ್ ದ ಸೊಲ್ಯೂಷನ್ ಇನ್ ಸಚ್ ಎ ವೇ. ಸೊ ಇಟ್ ಹೆಲ್ಪ್ಸ್ ದ ಗೌರ್ಮೆಂಟ್, ಇಟ್ ಹೆಲ್ಪ್ಸ್ ಪಬ್ಲಿಕ್, ಇಟ್ ಹೆಲ್ಪ್ಸ್ ದ ಹ್ಯೂಮನ್ ಬೀಯಿಂಗ್ಸ್ ಅಟ್ ದ ಲಾಂಗರ್ ರನ್. ಸೊ ಪ್ಲೀಸ್ ಹ್ಯಾವ್ ಎ ಡೆಮೋ ಸರ್. ಯು ಕ್ಯಾನ್ ಹ್ಯಾವ್ ದಿಸ್ ಇನ್ okay. Sir, it takes hardly 20 to 25 seconds to crush the PET bottle, sir, one bottle. So ಅದೇನಾಗುತ್ತೆ ಅಂದರೆ ಎಲ್ಲ ಇಲ್ಲಿ ಕ್ರಶ್ ಆಗಿ ಫ್ಲೇಕ್ಸ್ ಆಗಿ ಬರುತ್ತೆ. ದಟ್ ಫ್ಲೇಕ್ಸ್ ಕ್ಯಾನ್ ಬಿ ಯೂಸ್ ಇನ್ ಮೇಕಿಂಗ್ ಅಪರಲ್ಸ್, ಶಾರ್ಟ್ಸ್, ಟಿ ಶರ್ಟ್. ನೀವು ಡೆಕತ್ಲನ್ಗೆ ಹೋಗಿರ್ಬೇಕಾದ್ರೆ ಅಲ್ಲೇ ಸಪ್ರೇಟ್ ಸೆಕ್ಷನ್ ಇರುತ್ತೆ. 30% ಯೂಸ್, 50% ಯೂಸ್ಡ್ ಅಪರಲ್ಸ್ ಅಂತ. ಆ್ಯಂಡ್ ಟಾರಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಫಾರ್ ಅ ಫರ್ನಿಚರ್ ಫಿಕ್ಚರ್ಸ್ ವಿಚ್ ಈಸ್ ಆಲ್ರೆಡಿ ಬೀನ್ ಕೊಲಾಬ್ರೇಟೆಡ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಅದು ಆಗಿರೋದು. ಸೊ ಇದು ಮಲ್ಟಿಪರ್ಪಸ್ ಇದಿರುತ್ತೆ. ಸೊ ಈಗ 2ನೇ ಬಾಟಲ್ ಕ್ರಶ್ ಆಗ್ತಾ ಇದೆ ಸರ್. ಸೊ 2 ಬಾಟಲ್ ಹಿಂಗೆ ಡಿಸೈನ್ ಮಾಡಿದಾಗಲೇ 1 rupee ಕಾಯಿನ್. ಸೊ 1 rupee ಕಾಯಿನ್ ಬಂತು ಸರ್. ಸೊ ದಿಸ್ ಇಸ್ ಟು ಮೇಕ್ ಅವೇರ್ನೆಸ್ ಟು ದ ಪಬ್ಲಿಕ್, ಟು ಎನ್ಕರೇಜ್ ಫೀಡ್ ಆ್ಯಂಡ್ ಗೆಟ್ ರಿವಾರ್ಡೆಡ್. ಇಕೋರಿನ್ ಬಾಟಲ್ ಕ್ರಶಿಂಗ್ ಯೂನಿಟ್ ಇದು ಒಂದು ವೆಂಡಿಂಗ್ ಮೆಷಿನ್. ನಾವು ಇದರಲ್ಲಿ ಯೂಸ್ ಮಾಡಿರೋಂಥ PET ಬಾಟಲ್ಸ್ಗಳನ್ನ ಇದರಲ್ಲಿ ನಾವು ಇನ್ಸರ್ಟ್ ಮಾಡಿ ಬಾಟ್ಲನ್ನು ಇದ್ರಲ್ಲಿ ಹಾಕಿ ಇದರಿಂದ ಕ್ರಶ್ ಆದಮೇಲೆ ಅದನ್ನು ನಾವು ರೀಸೈಕ್ಲಿಂಗ್ ಆಗಿ ಸಸ್ಟೈನಬಲ್ ಒಂದು ಇನಿಷಿಯೇಟಿವ್ ಮೂಲಕ ಅದನ್ನು ಬೇರೆಯವ್ರಿಗೆ ನಾವು ತಲುಪಿಸ್ತೀವಿ. ಇದರಲ್ಲಿ ನಾವು ಬಾಟ್ಲ್ ಹಾಕಿದ್ರೆ 2 ಬಾಟ್ಲ್ ಹಾಕಿದ್ರೆ 1 ರೂಪಾಯಿನ ನಾವು ರಿವಾರ್ಡ್ ಆಗಿ ಜನರಿಗೆ ಕೊಡ್ತೀವಿ. ಇದು ಮಾಡೋ ಮುಖ್ಯವಾದ ಉದ್ದೇಶ ಅಂತ ಹೇಳಿದ್ರೆ ಜನ ಇದರಲ್ಲಿ ಪಾಲ್ಗೊಳ್ಬೇಕು ಮತ್ತು ನಮ್ಮ ಒಂದು ಅವೇರ್ನೆಸ್ ಕೊಡುವಂಥ ಒಂದು ಪ್ರಯುಕ್ತ ನಾವು ಇದನ್ನು ಮಾಡ್ತಾಯಿದ್ದೀವಿ. ಸೊ ಈಗಾಗಲೇ ಸುಮಾರು 16 ವರ್ಷದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ವಿ. ಈಗ 6 ವರ್ಷದಿಂದ ಇದನ್ನು ಪ್ರಾಯೋಗಿಕ ಮಾಡಿ ಇವಾಗ ಉತ್ತಮ ರೀತಿಯಲ್ಲಿ ಸಿದ್ಧಪಡಿಸಿದ್ವಿ. ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಪ್ರಚಲಿತದಲ್ಲಿದೆ. ನಮ್ಮ ರಾಜ್ಯದಲ್ಲಿ ಇದಕ್ಕೆ ಒಂದು ಒಳ್ಳೆಯ ನಮಗೊಂದು ಅನುಕೂಲ ಮಾಡಬೇಕು, ಗೌರ್ಮೆಂಟ್ ಕಡೆಯಿಂದ ಅನುಕೂಲ ಮಾಡಿಕೊಟ್ರೆ ನಾವು ಇನ್ನೂ ಮುಂದುವರಿಸ್ತೀವಿ ಅಂತೇಳಿ ಮಷಿನರಿ ರೆಡಿ ಮಾಡಿದ್ದೀವಿ. ಇದು PET ಬಾಟಲ್ ಎನಿ ಬಾಟಲ್ ಹಾಕಿದರೆ 2 ಬಾಟಲ್ಗೆ 1 ರೂಪಾಯಿ ಕಾಯಿನ್ ಬರುತ್ತೆ. ಯಾಕಂದರೆ ನಾವು ಪರಿಸರಗೋಸ್ಕರ ಇದನ್ನು ಮಾಡಿರೋದು. ಯಾಕಂದರೆ ಇದು 200 ವರ್ಷ 300 ವರ್ಷ ಆದರೂ ಇದು ಭೂಮಿಯಲ್ಲಿ ಕರಗಲ್ಲ. ಇದು ತುಂಬ ಪರಿಸರಕ್ಕೆ ಹಾನಿ ಇದೆ. ಹಾಗಾಗಿ ಇದನ್ನು ಒಂದು ಮಷಿನ್ ಮಾಡಿದ್ದೀವಿ. ಈ ಮಷಿನ್ನ ಜನಕ್ಕೆ ಅವೇರ್ನೆಸ್ ಮೂಡಬೇಕಿದು. ಬಾಟ್ಲಿಯಿಂದ ಬೇರೆ ಬೇರೆ ಉಪಯೋಗಿಸ್ಬೋದು ಅನ್ನೋದನ್ನು ರೀಸೈಕ್ಲಿಂಗ್ ಬಗ್ಗೆ ಅರಿವು ಮೂಡಿಸ್ಬೇಕೋಸ್ಕರ ಇದನ್ನು ನಾವು ಮಷಿನರಿ ಮಾಡಿದ್ದೀವಿ. ಇದೀಗ ರಿವಾರ್ಡ್ ಬರೋ ಥರನೂ ಮಾಡಿದ್ದೀವಿ. 2 ಬಾಟ್ಲಿಗೆ 1 ರೂಪಾಯಿ ಚಾಕ್ಲೇಟು ಅಥವಾ ಕೂಪನ್ಸ್ ಎನಿ ಬರ್ಬೋದು. ಆ ಥರ ಮಾಡಿದ್ದೀವಿ ಎನ್ಕರೇಜ್ ಮಾಡೋಕ್ಕೆ. ಅದಕ್ಕೆ ಇದನ್ನು ಒಳ್ಳೆ ಎಲ್ಲ ಜನ ಇದನ್ನು ಉಪಯೋಗಿಸ್ಬೇಕು. ರೀಸೈಕ್ಲಿಂಗ್ ಬಗ್ಗೆ ಜನಕ್ಕೆ ತಿಳುವಳಿಕೆ ಮೂಡಿಸೋ ಸಂಬಂಧ ಈ ಥರ ಕಾನ್ಸೆಪ್ಟ್ ಮಾಡಿ ನಾವು ಇವಾಗ ಪರಿಚಯಿಸ್ತಾ ಇದ್ದೀವಿ. PET ಬಾಟಲ್ ಕ್ರಶಿಂಗ್ ಯೂನಿಟ್ ಬಗ್ಗೆ ಆಲ್ರೆಡಿ ನಿಮಗೆ ಈಗ ಹೇಳಿದ್ದೀವಿ. ಸೊ PET ಬಾಟಲ್ ಕ್ರಶ್ ಆದಮೇಲೆ ಏನಾಗುತ್ತೆ ಅನ್ನೋದು ಜನಕ್ಕೆ ಸ್ವಲ್ಪ ತಿಳುವಳಿಕೆ ಬೇಕಾಗತ್ತೆ. ಯಾಕಂದರೆ PET ಬಾಟಲ್ನ ನಾವು ಸುಮಾರು ಉದ್ದೇಶಗಳಿಗೆ ಉಪಯೋಗಿಸ್ಕೋಬೋದು. ಯೂಸ್ ಮಾಡಿರೋದು ಫ್ಲೇಕ್ಸ್ ಆದಮೇಲೆ ನೋಡಿ ಈ ಥರ ಬ್ಯಾಗ್ಸ್ಗಳಾಗತ್ತೆ, ಫಿಲ್ಟ್ ಬ್ಯಾಗ್ಸ್ಗಳಾಗತ್ತೆ, ಟಿ ಶರ್ಟ್ಸ್ಗಳಾಗತ್ತೆ, ಮತ್ತು ತಾರೋಡ್ಗೆ ಬಳಸ್ತೀವಿ. ಹೀಗೆ ಇದನ್ನು ಕನ್ವರ್ಟ್ ಮಾಡಿಬಿಟ್ಟು ನಾವು ಸುಮಾರು ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೋದು. ಮತ್ತು ನಾವು ಸಾವಿರಾರು ಜನಕ್ಕೆ ಉದ್ಯೋಗ ಅವಕಾಶ ಕಲ್ಪಿಸ್ಬೋದು. ಇದನ್ನು ನಾವು ಬೇರೆ ರಾಜ್ಯಗಳಲ್ಲಿ ತುಂಬ ನೋಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಎಸ್ಪೆಷಲಿ ನಾವು ಇಷ್ಟೊಂದು ವೇಸ್ಟ್ ಬಾಟಲ್ಸ್ಗಳಿದ್ರೂ ನಾವು ಇದರ ಒಂದು ಉಪಯೋಗನ ಪಡ್ಕೋತಾ ಇಲ್ಲ. ಸೊ ಈಗ ಇದೆಲ್ಲ ನೋಡಿ ಫಾರಿನ್ಗೆಲ್ಲ ಹೋಗುತ್ತೆ. ಇದನ್ನು ನಾವು ಒಳ್ಳೊಳ್ಳೆ ಸಂಸ್ಥೆಗಳಿಗೆ ಎಲ್ಲ MNC ಸಂಸ್ಥೆಗಳವರೆಲ್ಲ ಕೊಂಡ್ಕೋತಾ ಇದ್ದಾರೆ. ಅವರೆಲ್ಲ ಇವತ್ತು ಸಸ್ಟೈನಬಲ್ ಪ್ರಾಡಕ್ಟ್ಸ್ನ ಮಾಡಿದ್ರೆ ಅದಕ್ಕೆ ತುಂಬ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ನಾವು ಮಾಡ್ತಾ ಇರೋ ಈ ಒಂದು ಪ್ರಯೋಗ ಬರೀ ಕಸನ ನಿರ್ಮೂಲನೆ ಮಾಡೋದು ಒಂದೇ ಅಲ್ಲ, ಅದರಿಂದ ಉದ್ಯೋಗ ಸೃಷ್ಟಿ ಮಾಡೋವಂಥದ್ದು ಕೂಡ ಒಂದು ಕೆಲಸನ ಹೊಂದ್ಕೊಂಡಿದ್ದೀವಿ. ಈ ಕಸದಿಂದ ರಸ ಅನ್ನೋದನ್ನು ನಾವು ಮಾಡಿ ತೋರಿಸೋದಕ್ಕೆ ನಮಗೆ ಇದೊಂದು ಒಳ್ಳೆಯ ಅವಕಾಶ. ಈ ಅವಕಾಶ ಕೊಟ್ಟಿರೋದು FKCCI ಮತ್ತು CSR ಗ್ಲೋಬಲ್ ಸಮಿಟ್ಗೆ ನಾವು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು.